ನನಗೆ ಹೇಳಬೇಕಾಗಿಲ್ಲ, ಅವ್ರು ಕಟ್ಕೊಂಡು ನನಗಾಗಬೇಕಾಗಿರೋದು. ನಾನು ಹೇಳ್ತಿರೋದು ಅವನಿಗೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಬೆನ್ನೆಲುಬ. ಈ ಸರ್ಕಾರಕ್ಕೆ ಏನು ಅವ್ರು ಡೈರೆಕ್ಷನ್ ಕೊಟ್ಟಿರೋದು ಕೋರ್ಟ್ನಲ್ಲಿ. ಕೋರ್ಟು ಆದೇಶ ಕೊಟ್ಟಿರೋದು ಕಿಣಿಗಲ್ಲ, ಕೋರ್ಟ್ ಆದೇಶ ಕೊಟ್ಟಿರೋದು ಪ್ರಚೋದನೆ ಅಲ್ಲ. ಜನ ಇಷ್ಟೊತ್ತಿಗೆ ನುಗ್ಗಬೇಕಾಗಿತ್ತು. ನನಗೆ ನೋಡಿ, ನಾನು ಯಾರಿಗೋ ಉತ್ತರ ಕೊಡಲ್ಲ. ಅವನು ಯಾರೋ ಲೂಟಿ ಹೊಡಿಯೋಕ್ಕೆ ಬಂದಿರೋ ನಮಗೆ 5 ರೂಪಾಯಿ ಹಾಕಿದಾನ ಆ ಯೋಜನೆಗೆ? 5 ರೂಪಾಯಿಗೆ ಹಾಕಿದಾನ ಅವನ ಕೈಯಿಂದ. ರಾಜ್ಯ ಸರ್ಕಾರದ ಭೂಮಿ ಕೊಟ್ಟರು ಲೀಸ್ಗೆ 10 ರೂಪಾಯಿಗೆ. ಅದನ್ನು ತಗೊಂಡು ICICI ಬ್ಯಾಂಕಲ್ಲಿ ಲಡ ಇಟ್ಟ ರಾಜ್ಯದ ಆಸ್ತಿನ. ಅಲ್ಲಿ ಸಾಲ ತಂದು ಈ ಆಟ ಆಡ್ಕೊಂಡು ಕೂತಿದ್ದಾನೆ. ಇದನ್ನು ನೋಡ್ಕೊಂಡು ಇವರೆಲ್ಲ ಸರ್ಕಾರ ನಡೆಸೋರು ಇವನಿಗೆ ಎಲ್ಲ ಮಾರಾಟ ಮಾಡ್ಕೊಂಡು ಕೂತಿದ್ದಾರೆ ಅಲ್ವೇ. ನಾನು ವಿಧಾನಸಭೆ ಕಲಾಪದಲ್ಲಿ ಕ್ಲಿಯರ್ ಕಟ್ ಹೇಳಿದ್ದೇನೆ, ಈ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡೋಣ ಸದನ ಒಪ್ಪೋದಾದರೆ. ಸ್ಕ್ರ್ಯಾಪ್ ಯಾವಾಗ 2006 2007ರಲ್ಲಿ ಹೇಳಿದ್ದೇನೆ, ತೆಗೀರಿ ಸದನದ ಕಲಾಪ. ಇವರು ಯಾರೂ ಮಾಡು ಅಂತ ಹೇಳಲಿಲ್ಲ, ಬೆಂಬಲ ಇಲ್ಲ ನನಗಿದ್ದಿದ್ದು 38 ಜನ MLAಗಳು. ಆ 38 ಜನ MLAಗಳು ಕಟ್ಕೊಂಡು ಎಲ್ಲಿಂದ ಸ್ಕ್ರ್ಯಾಪ್ ಮಾಡಲಿ ನಾನು? ಕ್ಯಾಬಿನೆಟ್ ಮುಂದೆ ತಂದೆ ಇದ್ದಾನೆ ಸಬ್ಜೆಕ್ಟ್ನ. ಬಾಯ್ಕಾಟ್ ಮಾಡಿದ್ರು, ಮಾಡೋಕ್ಕೆ ಬಿಡಲಿಲ್ಲ. ಇವತ್ತು ನನಗೆ ಈ ನಾಡಿನ ಜನ ಇವತ್ತು 134 ಸೀಟ್ ಕೊಟ್ಟವರಲ್ಲ, ಹೇಳ್ತಾರ 136 138. ಆ ರೀತಿ ಈ ನಾಡಿನ ಜನ ಕೊಟ್ಟಿದ್ದರೆ ಇಂಥವರು ಭಾಳ ಜನ ಜೈಲಲ್ಲಿರೋರು.